ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿಲಿಕೆ ಯಶ್ ಗೈಸ್. ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ಮೊಬೈಲಲ್ಲಿ ಯೂಟ್ಯೂಬನ್ನು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡೋಕ್ಕೆ ಹೋದಾಗ ಈ ಥರ ಪ್ರೋಸೆಸಿಂಗ್ ಅಂತ ಬರ್ತಾ ಇದೆ. ಆ್ಯಂಡ್ ತುಂಬ ಜನಕ್ಕೆ ಈ ಪ್ರೋಸೆಸಿಂಗ್ ಅಂತಲೂ ಬರ್ತಾ ಇಲ್ಲ, ಡೈರೆಕ್ಟಾಗಿ YT ಸ್ಟುಡಿಯೋ ಆ್ಯಪ್ ಓಪನ್ ಆಗ್ತದೆ. ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಸಿಸ್ಟಮಲ್ಲಿ ತೆಗ್ದಂಗೆ ನಿಮಗೆ ಬರ್ತಾ ಇಲ್ಲ ಅಂತಂದರೆ, ಇವಾಗ ನಾನು ಹೇಳುವಂಥ ಒಂದು ಟ್ರಿಕ್ಕನ್ನು ತೋರಿಸ್ತೀನಿ. ಆ ಒಂದು ಟ್ರಿಕ್ಕನ್ನು ಟ್ರೈ ಮಾಡಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಬೋದು. ಹೇಗೆ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ತುಂಬ ಜನಕ್ಕೆ ಯೂಟ್ಯೂಬು ಡೆಸ್ಕ್ಟಾಪ್ ಸೈಟಲ್ಲಿ ಹೇಗೆ ಓಪನ್ ಆಗ್ತಾಯಿಲ್ಲ ಅಂತಂದರೆ, ಫಸ್ಟ್ ಯಾವ ಥರ ಬರ್ತಾ ಇಲ್ಲ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ. ನೋಡಿ, ನೀವು ಯೂಟ್ಯೂಬ್ studio.youtube.com ಅಂತ ನೀವು ಸರ್ಚ್ ಮಾಡಿದ್ಮೇಲೆ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಯೂಟ್ಯೂಬ್ ಸ್ಟುಡಿಯೋ ಅಂತ ಕೊಟ್ಟ ತಕ್ಷಣ ನಿಮಗೆ ಯೂಟ್ಯೂಬ್ ಸ್ಟುಡಿಯೋ ಡೆಸ್ಕ್ಟಾಪಲ್ಲಿ ಓಪನ್ ಆದಂಗೆ ಓಪನ್ ಆಗ್ತಿತ್ತು ಮುಂಚೆ. ಈಗ ಡೈರೆಕ್ಟಾಗಿ ನಮಗೆ YT ಸ್ಟುಡಿಯೋ ಓಪನ್ ಆಗ್ತದೆ. ಆಮೇಲೆ ತುಂಬ ಜನಕ್ಕೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಗೊತ್ತಾ, ಕೆಲವ್ರಿಗಂತೂ ಇಲ್ಲಿ ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಪ್ರೋಸೆಸಿಂಗ್ ಅಂತಿದೆ ನೋಡಿ, ಈ ಥರ ಇಂಟರ್ಫೇಸ್ ಬರ್ತಾ ಇದೆ ಆಯಿತಾ. ಇಲ್ಲಿ ಪ್ರೋಸೆಸಿಂಗ್ ಪ್ಲೀಸ್ ವೆಯ್ಟ್ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಸೊ ತುಂಬ ಜನಕ್ಕೆ ಯೂಟ್ಯೂಬನ್ನು ಡೆಸ್ಕ್ಟಾಪಲ್ಲಿ ಓಪನೇ ಮಾಡೋಕ್ಕಾಗ್ತಾಯಿಲ್ಲ. ಸೊ ನಿಮ್ಗೆ ಈ ಥರ ಓಪನ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ, ಸೊ ಇವಾಗ ನಾನು ಹೇಳುವಂಥ ಟ್ರಿಕ್ಕನ್ನು ಟ್ರೈ ಮಾಡಿ ಬ್ಯಾಕಿಗೆ ಬಂದುಬಿಡಿ. ಓಕೆ, ಸೊ ಫುಲ್ ಬ್ಯಾಕಿಗೆ ಬಂದುಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಸೊ ಫಸ್ಟು ನಿಮ್ಮ ಫೋನಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ನೀವು ಆನ್ ಮಾಡ್ಕೊಳ್ಳಿ. ಇದನ್ನು ನೀವು ಆನ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾಕ್ಸ್ ಇದೆ ನೋಡಿ ಗೂಗಲಲ್ಲಿ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಾನು ಟೈಪ್ ಮಾಡಿದ್ದೀನಿ ನೋಡಿ, studio.youtube.com ಅಂತ ನೀವು ಸರ್ಚ್ ಮಾಡಿ. ಕರೆಕ್ಟಾಗಿ ಅಲ್ಲಿರೋಂಗೆ ನೀವು ಹಾಕಿ ನೀವು ಎಂಟರ್ ಕೊಡಿ. ಆಗ ಈ ಒಂದು ಪೇಜ್ ಬರುತ್ತೆ. ಈ ಒಂದು ಪೇಜ್ ಬಂದ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಮೇಲ್ಗಡೆ ನಿಮ್ಮದು ಲಿಂಕ್ ಇದೆ ನೋಡಿ, ಇಲ್ಲಿ google.com ಸರ್ಚ್ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿಬಿಡಿ. ಇಲ್ಲಿ ಕ್ಲಿಕ್ ಮಾಡಿ ಮತ್ತೆ ನೀವು ಅದನ್ನು ಎಂಟರ್ ಮಾಡಬೇಕು. ಏನಂತ, studio.youtube.com ಅಂತ ನೀವು ಸರ್ಚ್ ಮಾಡಬೇಕು. ಇಲ್ಲಿ ಕೆಳಗಡೆ ಸಜೆಷನ್ಸ್ ತೋರಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡೋಕೋಬಿಡಿ. ಡೈರೆಕ್ಟು ಇಲ್ಲಿ ಎಂಟರ್ ಕೊಡಿ ಸರ್ಚ್ ಮೇಲೆ. ಇದನ್ನು ಕೊಟ್ಟ ತಕ್ಷಣ ಡೈರೆಕ್ಟಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ಲು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಆಗುತ್ತೆ. ನೋಡಿ, ಈಗ ಬಂತು. ಕಂಟಿನ್ಯೂ ಅಂತ ಕೊಡ್ತೀನಿ. ಇದು ಸುಮ್ಮನೆ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದು, ಸೊ ನಿಮಗೆ ತೋರ್ಸೋಕ್ಕೆ ಅಂತ. ನೋಡಿ, ಇವಾಗ ಚಾನಲ್ ಎಲ್ಲ ಬಂತು. ಡೆಸ್ಕ್ಟಾಪಲ್ಲಿ ಹೆಂಗೆ ಬರುತ್ತೆ ಹಂಗೆ ಬಂದ್ಬಿಡ್ತು. ಯಾವುದೇ ನನಗೆ YT ಸ್ಟುಡಿಯೋ ಓಪನ್ ಆಗಲಿಲ್ಲ ಅಥವಾ ಪ್ರೊಸೆಸಿಂಗ್ ವೆಯ್ಟ್ ಅಂತಲೂ ಕೂಡ ತೋರಿಸಲಿಲ್ಲ. ಸೊ ಈ ಒಂದು ಇಶ್ಯೂ ತುಂಬ ಜನಕ್ಕೆ ಆಗ್ತಾಯಿದೆ. ನಿಮ್ಗೇನಾದ್ರು ಈ ಥರದೊಂದು ಸಮಸ್ಯೆ ಆಗ್ತಿದೆ ಅಂತಂದರೆ ಈ ಥರ ಓಪನ್ ಮಾಡ್ಕೊಳ್ಳಿ ಆಯಿತಾ. ಇದಕ್ಕೂ ಅವ್ರನ್ನ ಕೇಳಕ್ಕೆ ಹೋಗೋದು, ಇದು ಮಾಡೋಕ್ಕೆ ಹೋಗೋದು ಏನಿಲ್ಲ. ಏನು ಭಯ ಪಡಬೇಡಿ, ಏನೂ ಆಗಿಲ್ಲ ನಿಮ್ಮ ಚಾನಲ್ಗೆ. ಎಲ್ಲ ಸೇಫಾಗೇ ಇದೆ. ಇದು ಎಲ್ರಿಗೂ ಕೂಡ ಈ ಒಂದು ಇಶ್ಯೂ ಆಗಿದೆ. ಓಕೆ, ಸೊ ಇದನ್ನು ನೀವೇ ಫ್ರೀಯಾಗಿ ಯಾವುದೇ ಕಾಸಿಲ್ದೇ ನೀವೇ ಮಾಡ್ಕೋಬೋದು. ಫಸ್ಟ್ ಹೋಗಿ ನೀವೇ ಇದನ್ನು ಸರಿ ಮಾಡಿಕೊಡಿ, ಯೂಟ್ಯೂಬ್ ಡೆಸ್ಕ್ಟಾಪಲ್ಲಿ ಯೂಸ್ ಮಾಡಬೇಕು ಅಂದ್ಕೊಂಡಿರೋರು. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಗೈಸ್. ವಿಡಿಯೋ ನೋಡೋದಕ್ಕೆ. ವಿಡಿಯೋ ಹೆಲ್ಪ್ ಆಗಿದ್ರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರಿಗೆಲ್ಲ ಈ ಸಮಸ್ಯೆ ಆಗ್ತಿತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ. ಲವ್ ಯು ಆಲ್.